ಓಂ ಶಾಂತಿ. ಯಜ್ಞ ಮಾತಾ ಜಗದಂಬ ಸರಸ್ವತೀಜಿಯವರ ಮುಂದಿನ ಭಾಗವನ್ನು ನೋಡೋಣ. ಜಗದಂಬ ಸರಸ್ವತೀಜಿಯವರು ನಿರಹಂಕಾರಿತನ ಹಾಗೂ ವಿನಮ್ರತೆಯ ವಿದ್ವಜ್ಜನನಿಯಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಕುಮಾರ ಸಹೋದರರಾದಂತಹ ರಾಜಋಷಿ ಶುಕ್ಲಾಜಿಯವರು 1950 ಮಾತಾಗಿದೆ, ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಆಗಿನ ಮುಖ್ಯಾಲಯವು ಕೋಟಾ ಹೌಸ್ನಲ್ಲಿ ಇದ್ದಾಗ ಬಾಬಾ ಮತ್ತು ಮಮ್ಮಾರವರೊಂದಿಗೆ ಮೊದಲ ಬಾರಿಗೆ ಅವರು ಭೇಟಿಯಾದ ಅನುಭವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಆದ ಭೇಟಿಯ ಮೊದಲ ದಿನವಂತೂ ಸಾಕ್ಷಾತ್ಕಾರದಲ್ಲಿ ಕಳೆದು ಹೋಯಿತು. ನೋಡಿ, ಏಪ್ರಿಲ್ ತಿಂಗಳಲ್ಲಿ ಭೇಟಿಯಾದ್ರಂತೆ ಅಣ್ಣವರು. ಆವಾಗ ಏಪ್ರಿಲ್ ತಿಂಗಳಲ್ಲಿ ಬರೀ ಸಾಕ್ಷಾತ್ಕಾರದಲ್ಲೇ ಕಳೆದೋಯ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ನಂತರದ ದಿನಗಳು ವಿಶೇಷವಾಗಿ ಅನುಭೂತಿಗಳನ್ನು ಮಾಡುವಂತಹ ದಿನಗಳಾಗಿದ್ದವು. ಒಂದು ದಿನ ನಡೆದ 3ನೇ ಸರಣಿಯ ಮಾತಾಗಿದೆ. ಬಾಬಾ ಮತ್ತು ಮಮ್ಮ ಟೇಬಲ್ ಹತ್ತಿರ ಎದುರುಗಡೆ ಕುಳಿತಿದ್ದರು. ನಾನು ಅವರ ಎದುರು ಒಂಟಿಯಾಗಿ ಕುರ್ಚಿಯ ಮೇಲೆ ಕುಳಿತಿದ್ದೆ. ಬಾಬಾ ಹಾಗೆಯೇ ಲೌಕಿಕ ರೀತಿಯಲ್ಲಿ ಸಮಾಚಾರವನ್ನು ಕೇಳುತ್ತಿದ್ದರು. ಅಷ್ಟರಲ್ಲಿ ಒಂದು ಗುಪ್ತ ಚಮತ್ಕಾರವಾಯಿತು. ನಾನು ಈ ಸ್ಥೂಲ ನೇತ್ರಗಳಿಂದ ನಿರಾಕಾರ ಶಿವಬಾಬರವರು ಬಾಬಾ ಮತ್ತು ಮಮ್ಮಾರವರ ಹಿಂದೆ ವೃತ್ತಾಕಾರದಲ್ಲಿರುವುದನ್ನು ಪ್ರತ್ಯಕ್ಷವಾಗಿ ನೋಡಿದೆ. ಆ ದಿನದಿಂದಲೇ ನಿರಾಕಾರ ಪರಮಾತ್ಮ ಶಿವನು ವಿಶ್ವ ಪರಿವರ್ತನೆ ಮತ್ತು ವಿಶ್ವ ಕಲ್ಯಾಣಕ್ಕಾಗಿ ಬಾಬಾ ಮಮ್ಮಾರವರು ನಿಮಿತ್ತ ಮಾಡಿದ್ದಾರೆ ಎಂದು ನನಗೆ ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸವಾಯಿತು. ನೋಡಿ, ರಾಜಋಷಿ ಶುಕ್ಲಾಜಿಯವರಿಗೆ ಆ ಸಾಕ್ಷಾತ್ಕಾರವಾಯಿತಂತೆ. ಬ್ರಹ್ಮ ಮತ್ತು ಬಾಬಾರವರ ಹಿಂದೆಗಡೆ ಆ ವೃತ್ತಾಕಾರದಲ್ಲಿ ಶಿವಬಾಬರವರು ಮಮ್ಮಾರವರ ಹಿಂದೆ ವೃತ್ತಾಕಾರದಲ್ಲಿರುವುದು ಪ್ರತ್ಯಕ್ಷವಾಗಿ ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆವಾಗಲಿಂದ ಅವರಿಗೆ ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸವಾಯಿತು ಅಂತ ಇಲ್ಲಿ ಶುಕ್ಲಾಜಿ ಬಾಯಿಜಿಯವರು ತಿಳಿಸ್ತಾ ಇದ್ದಾರೆ. 8-9 ವರ್ಷಗಳ ಅಲ್ಪಾವಧಿಯಲ್ಲಿ ತಾಯಿಯನ್ನು ಬಹಳ ಹತ್ತಿರದಿಂದ ನೋಡಿದೆ. ಅವರೊಂದಿಗೆ ಮಾತುಕತೆ ನಡೆಸುವ ಮತ್ತು ವಿಚಾರ ವಿಮರ್ಶೆ ಮಾಡುವ ಅನೇಕ ಸದಾವಕಾಶಗಳು ನನಗೆ ಪ್ರಾಪ್ತವಾದವು. ಎಲ್ಲಕ್ಕಿಂತ ದೊಡ್ಡ ಮಾತು ಏನೆಂದರೆ, ತಾಯಿಯನ್ನು ಭೇಟಿ ಮಾಡುವ ಸಮಯದಲ್ಲಿ ಅವರು ಅಲೌಕಿಕ ತಾಯಿಯ ಜೊತೆಗೆ ಲೌಕಿಕ ತಾಯಿಯೂ ಆಗಿದ್ದಾರೆಂದು ಭಾವನೆ ಮೂಡಿಸುತ್ತಿದ್ದರು. ಅವರು ಜ್ಞಾನವನ್ನಂತೂ ತಿಳಿಸುತ್ತಿದ್ದರು. ಗೃಹಸ್ಥ ವ್ಯವಹಾರಕ್ಕೆ ಸಂಬಂಧಿಸಿದ ಉಪಯೋಗಿ ಶಿಕ್ಷಣವನ್ನು ಕಡಿಮೆ ಏನು ಕೊಡುತ್ತಿರಲಿಲ್ಲ. ಮನೆಯಲ್ಲಿ ಹೇಗೆ ಇರಬೇಕು, ಲೌಕಿಕ ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕು, ಸಂಬಂಧಿಕರ ಜೊತೆ ಹೇಗೆ ವ್ಯವಹಾರವನ್ನು ನಿಭಾಯಿಸಬೇಕು, ಈ ಮಾತುಗಳ ಶಿಕ್ಷಣಗಳನ್ನು ಕೂಡ ನಮಗೆ ತಾಯಿಯು ಹೇಳುತ್ತಿದ್ದರು. ಇಲ್ಲಿ ತಾಯಿಯ ನಿರಹಂಕಾರಿತನದ ಮತ್ತು ವಿನಮ್ರತೆಯ 2 ದೃಷ್ಟಾಂತಗಳನ್ನು ಕೊಡುತ್ತಿದ್ದೇನೆ. ಒಂದು ಸಲ ತಾಯಿಯು ಹಜರತ್ ಗಂಜ್ ಲಕ್ನೋ ಸೇವಾ ಕೇಂದ್ರದಲ್ಲಿ ಉಳಿದುಕೊಂಡಿದ್ದರು. ಮಮ್ಮಾರವರು ಏನಾದರೂ ಮಹಾವಾಕ್ಯಗಳನ್ನು ಟೇಪ್ನಲ್ಲಿ ಕಳಿಸಬೇಕೆಂದು ಕೆಲವರಿಂದ ಮನವಿ ಪತ್ರ ಬಂದಿತ್ತು. ಸ್ವಲ್ಪ ಸಮಯ ಮಮ್ಮಾರವರು ಚಿಂತಾಮಗ್ನರಾಗಿರುವಂತೆ ಕಂಡುಬಂದರು. ನಂತರ ಅವರು ಬಾಬಾರವರ ಒಂದು ಮುರಳಿಯನ್ನು ಕೇಳಿದರು ಮತ್ತು ಆ ಮುರಳಿಯ ಕೆಲವು ಮಹಾವಾಕ್ಯಗಳನ್ನು ಹೇಗೆ ಇತ್ತೋ ಹಾಗೆಯೇ ಓದಿದರು. ತಮ್ಮ ಕಡೆಯಿಂದ ಒಂದು ಶಬ್ದವನ್ನು ಸಹ ಅವರು ಸೇರಿಸಲಿಲ್ಲ. ಈ ರೀತಿಯಾಗಿ ತಾಯಿಯ ನಿರಹಂಕಾರಿತನವಿತ್ತು. ಬಾಬಾ ಮತ್ತು ಅವರ ಮಹಾವಾಕ್ಯಗಳಲ್ಲಿ ಅಪಾರವಾದ ನಿಷ್ಠೆ ಇತ್ತು. ಹಜರತ್ ಗಂಜ್ ಸೇವಾ ಕೇಂದ್ರದಲ್ಲಿ ಮಮ್ಮಾರವರ ಪ್ರವಾಸಗಳ ಅವಧಿಯಲ್ಲಿ ಕೆಲವು ಬಾರಿ ಅವರ ಕೋಣೆಯಲ್ಲಿ ಉಪಸ್ಥಿತವಾಗುವ ಸದಾವಕಾಶ ನನಗೆ ಸಿಕ್ಕಿತು. ಮಾತೇಶ್ವರಿಜಿಯವರು ಮುಂಜಾನೆ ಕಣ್ಣು ತೆರೆದ ಕೂಡಲೇ ಬಾಬಾರವರಿಂದ ಏನೆಲ್ಲ ಅಂಚೆ ಅಥವಾ ವಾಣಿಯು ಬರುತ್ತಿತ್ತೋ ಅದನ್ನು ಪ್ರಾರಂಭದಿಂದ ಕೊನೆಯ ತನಕ ಪೂರ್ತಿಯಾಗಿ ಓದುವುದು ಅವರ ಮೊದಲ ಕೆಲಸವಾಗಿದ್ದನ್ನು ನಾನು ನೋಡಿದೆ ಮತ್ತು ತಿಳಿದುಕೊಂಡೆ. ಒಂದು ಸಲ ಮಾತೇಶ್ವರಿಯವರಲ್ಲಿ ಅನಂತವಾದ ವಿನಮ್ರತೆಯನ್ನು ನೋಡಿದೆನು. ಅವರನ್ನು ಭೇಟಿ ಮಾಡಿಸಲು ನಾನು ನನ್ನ ಒಬ್ಬ ಹಿರಿಯ ಪತ್ರಕರ್ತ ಮಿತ್ರನನ್ನು ಕರೆತಂದೆ. ಅವರು ಉನ್ನತ ಶಾಸಕೀಯ ಅಧಿಕಾರಿಯೂ ಆಗಿದ್ದರು ಮತ್ತು ಮಾತೃಭಕ್ತರೂ ಆಗಿದ್ದರು. ಅವರ ಕೊಠಡಿಯಲ್ಲಿ ಪತ್ರಕಾರ ಮಿತ್ರನು ಪ್ರವೇಶ ಮಾಡುತ್ತಿದ್ದಂತೆ ಮಾತೇಶ್ವರಿಜಿಯವರು ಗದ್ದಿಯ ಮೇಲೆ ಅವರನ್ನು ಕುಳ್ಳಿರಿಸಿದರು ಮತ್ತು ನಾವಿಬ್ಬರು ಒಮ್ಮೆಲೇ ಸ್ಥಿರ ಮತ್ತು ಭಾವುಕರಾಗಿ ಬಿಟ್ಟೆವು. ಆ ಮಿತ್ರನಿಗೂ ಸಹ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ತಾಯಿಯ ಆದೇಶವನ್ನು ಯಾವುದೇ ಮಗು
ನಿರ್ಲಕ್ಷ್ಯ ಮಾಡಲು ಹೇಗೆ ಸಾಧ್ಯ? ತಾಯಿ ತಂದೆ ಹೇಗೆ ತಮ್ಮ ಮಕ್ಕಳನ್ನು ತಲೆಯ ಮೇಲೆ ಕಣ್ಣುಗಳ ಮೇಲೆ ಕುಳ್ಳಿರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆಂದು ನನಗೆ ಆಗ ಅನುಭವವಾಯಿತು. ಒಂದು ದಿನ ಬೆಳಗಿನ ಸಮಯದ ತರಗತಿಯಲ್ಲಿ ನಾನು ಪ್ರಕಟಣೆ ಮಾಡಿದ್ದ ಪುಸ್ತಕ ಇನ್ವೆನ್ಷನ್ನ ಮಾತೃ ಆಹ್ವಾನದ ಅಂತಿಮ ಭಾಗವನ್ನು ಭಾವಾನ್ವಿತನಾಗಿ ಸುಸ್ವರವಾಗಿ ಓದುತ್ತಿದ್ದೆ. ತಕ್ಷಣ ಮಮ್ಮಾರವರು ನನ್ನನ್ನು ನಿಲ್ಲಿಸಿದರು ಮತ್ತು ನಂತರ ಬೆರಳಿನಿಂದ ಮೇಲಕ್ಕೆ ತೋರಿಸುತ್ತಾ, ಈ ತಾಯಿಯಲ್ಲ ಆ ತಾಯಿ, ತಾಯಿಯವರಿಗೂ ತಾಯಿ, ಪರಾತ್ಪರ ಮಾತೆ, ಸ್ವಯಂ ಪರಂಪಿತ ನಿರಾಕಾರ ಪರಮಾತ್ಮ ಆಗಿದ್ದಾರೆ ಎಂದು ಹೇಳಿದರು. ತಾಯಿಯ ಅಪರಿಮಿತವಾದ ವಿನಮ್ರತೆಯ ಭಾವನೆ ಈ ರೀತಿ ಇತ್ತು. ಕಲ್ಪನಾ ಹಿಂದಿನ ಜ್ಞಾನ ಕಲಶಧಾರಿಣಿ ಸರಸ್ವತಿ ಶ್ರೀ ಮಾತೇಶ್ವರಿಜಿಯವರು ಹೇಗೆ ತರ್ಕ ಮಾಡುತ್ತಿದ್ದರು ಮತ್ತು ಮಹಾವಾಕ್ಯಗಳನ್ನು ಉಚ್ಚಾರಣೆ ಮಾಡುತ್ತಿದ್ದರೆಂದರೆ, ಅಸುರಿ ತರ್ಕ ಮತ್ತು ಕೆಟ್ಟ ತರ್ಕವು ಪೂರ್ತಿಯಾಗಿ ಕರ್ಪೂರದ ಹಾಗೆ ಗಾಳಿಯಲ್ಲಿ ಹಾರಿ ಹೋಗುತ್ತಿತ್ತು. ಇಲ್ಲಿ ನಾನು ಪರಮ ಆದರಣೀಯ ಶ್ರೀ ಮಾತೇಶ್ವರಿಯವರ ಕೆಲವು ಮುರಿಯಲಾರದಂತಹ ಮತ್ತು ಪ್ರಭಾವಶಾಲಿ ತರ್ಕಗಳನ್ನು ಪ್ರಸ್ತುತ ಮಾಡುತ್ತಿದ್ದೇನೆ ಅಂತ ಬಾಯಿಜಿಯವರು ತಿಳಿಸ್ತಾ ಇದ್ದಾರೆ. ಕೆಲವರು ಹೇಳುತ್ತಾರೆ, ಇಲ್ಲಿ ಬಾಯಿಜಿಯವರು ಮಾತೇಶ್ವರಿಯವರ ಬಗ್ಗೆ ತಮ್ಮ ತರ್ಕವನ್ನು ತಿಳಿಸ್ತಾ ಇದ್ದಾರೆ. ಸರ್ವರಿಗೂ ಗೌರವ ಕೊಡುವಂಥ ವಿಶ್ವವಂದನೀಯ ತಾಯಿ ಮಾತೇಶ್ವರಿಯವರು. ಭೋಪಾಲ್ನಿಂದ ಬ್ರಹ್ಮಕುಮಾರ ಸಹೋದರ ಮಹೇಂದ್ರಜಿಯವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಅನೇಕ ಮಹಾನ್ ವಿಭೂತಿಗಳು ಜನ್ಮ ಪಡೆಯುತ್ತಾರೆ ಮತ್ತು ಅಲೌಕಿಕ ಕರ್ತವ್ಯಗಳನ್ನು ಮಾಡಿ ಹೊರಟು ಹೋಗುತ್ತಾರೆ. ಅವರ ನೆನಪುಗಳು ಇತರರ ಹೃದಯದಲ್ಲಿ ಮುದ್ರಿತವಾಗುತ್ತದೆ. ಇಂತಹ ಅನುಪಮ ಮುದ್ರೆಯನ್ನು ಹಾಕಿದ್ದಾರೆ ನಮ್ಮ ಪ್ರೀತಿಯ ಮಧುರ ಜಗದಂಬ ತಾಯಿಯವರು. ಅವರ ಕರ್ತವ್ಯಗಳ ಸ್ಮೃತಿಯನ್ನು ಮರೆಯಲು ಬಯಸಿದರೂ ಮರೆಯಲಾಗುವುದಿಲ್ಲ. ಯಾವಾಗಲಾದರೂ ಏಕಾಂತದಲ್ಲಿ ಕುಳಿತುಕೊಂಡಾಗ ಪ್ರೀತಿಯ ಮಮ್ಮಾರವರ ಮಧುರ ಕ್ಷಣಯುಕ್ತ ಜೋಗುಳವು ಹೃದಯವನ್ನು ಅಪ್ಪಳಿಸುತ್ತದೆ. ಅವರು ಎಷ್ಟೊಂದು ಕಠೋರ ಪರಿಶ್ರಮ ಪಟ್ಟರು ಮತ್ತು ಎಷ್ಟು ಆತ್ಮಗಳ ಜೀವನವನ್ನು ಆನಂದಿತವನ್ನಾಗಿ ಮಾಡಿದರು. ಅವರ ಮನಪಟಲದಲ್ಲಿ ಪವಿತ್ರತೆಯ ಹೊಳಪು ಇರುತ್ತಿತ್ತು. ವಾಣಿಯಲ್ಲಿ ಶಕ್ತಿಯು ತುಂಬಿತ್ತು. ಮುಖದಲ್ಲಿ ಆತ್ಮಿಕ ಮುಗುಳ್ನಗೆ ಇತ್ತು. ವಿಚಾರಗಳಲ್ಲಿ ಗಂಭೀರತೆ ಇತ್ತು. ಹೆಜ್ಜೆಗಳಲ್ಲಿ ಸೂಕ್ಷ್ಮ ದೇವತೆಯ ನಡತೆ ಇತ್ತು. ಅವರ ಆತ್ಮೀಯತೆಯಿಂದ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತಿತ್ತು. ಅವರ ಪ್ರವಚನ ಕೇಳುವ ಅವಕಾಶ ನನಗೆ ಅನೇಕ ಬಾರಿ ಪ್ರಾಪ್ತವಾಯಿತು. ಸಾಕ್ಷಾತ್ ಸರಸ್ವತಿಯವರ ಜ್ಞಾನ ವೀಣೆಯೇ ನುಡಿಯುತ್ತಿದೆ ಎಂಬ ಅನುಭವವಾಗುತ್ತಿತ್ತು. ಮಮ್ಮ ಯಾವುದೇ ವಿಷಯವನ್ನು ತೆಗೆದುಕೊಂಡರೂ ಅದರ ಆಳವನ್ನು ಸ್ಪಷ್ಟ ಮಾಡುತ್ತಿದ್ದರು. ಕೇಳುತ್ತಲೇ ಇರಬೇಕು ಎನಿಸುತ್ತಿತ್ತು. ಪ್ರಿಯ ತಾಯಿಯ ಮಾತುಗಳು ಹೃದಯದಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಮತ್ತು ಅದೇ ರೀತಿ ಆಗುವ ಲಕ್ಷ್ಯ ಇಟ್ಟುಕೊಂಡು ಹಾಗೂ ಸ್ವಲ್ಪ ಸಮಯದ ನಂತರ ಅಲ್ಪಾಯುವಿನಲ್ಲಿ ಜೀವನವನ್ನು ಸೇವೆಯಲ್ಲಿ ಸಮರ್ಪಿತ ಮಾಡಿದರು. ಆ ಸಮಯದಲ್ಲಿ ಸಾವಿರಾರು ಕಷ್ಟಗಳನ್ನು ಎದುರಿಸಬೇಕಾಯಿತು. ಆದರೆ ಮಮ್ಮಾರವರ ವಚನಗಳು ಮತ್ತು ಪತ್ರಪುಷ್ಪಗಳು ಜೀವನವನ್ನು ಸರಳವನ್ನಾಗಿ ಮಾಡಿದವು. ಮಮ್ಮಾರವರ ವಿಶೇಷತೆ ಏನಿತ್ತೆಂದರೆ, ಅವರು ಚಿಕ್ಕವರ ಜೊತೆಯಲ್ಲಿಯೂ ಸಹ ಗೌರವಪೂರ್ವಕವಾಗಿ ವ್ಯವಹಾರ ಮಾಡುತ್ತಿದ್ದರು ಮತ್ತು ಪತ್ರಗಳಲ್ಲಿಯೂ ಸಹ ಜಿ ಹಾಂ ಎಂದು ಹೇಳಿ ಗೌರವ ಕೊಡುತ್ತಿದ್ದರು. ನಾನು ಒಂದು ಸಲ ಮಾತೇಶ್ವರಿಜಿಯನ್ನು ಪ್ರಶ್ನೆ ಕೇಳಿದೆ, ತಾವು ಇಷ್ಟು ಶ್ರೇಷ್ಠತೆಯನ್ನು ತಲುಪಲು ಯಾವ ವಿಶೇಷತೆಗಳ ಕಡೆಗೆ ಗಮನ ಇಡಬೇಕಾಯಿತು ಎಂದು. ಅವರು ಉತ್ತರದಲ್ಲಿ 3 ಮಾತುಗಳನ್ನು ಹೇಳಿದರು. 1ನೇ ಮಾತಾಗಿದೆ, ನನಗೆ ಶಿವಬಾಬಾ ಹಾಗೂ ಬ್ರಹ್ಮಬಾಬಾರವರಲ್ಲಿ ಸದಾ ಅಟಲ ಮತ್ತು ದೃಢ ನಿಶ್ಚಯ ಇದೆ. ನೋಡಿ, ಅವರು ಹೇಳ್ತಾ ಇದ್ರು, ನಮಗೆ ಬ್ರಹ್ಮಬಾಬಾ ಮತ್ತು ಶಿವಬಾಬಾರಲ್ಲಿ ಸದಾ ಅಟಲ ಮತ್ತು ದೃಢ ನಿಶ್ಚಯ ಇದೆ. ನಾನು ಬಾಬಾರವರಿಗೆ ಆಜ್ಞಾಕಾರಿ ಪ್ರಾಮಾಣಿಕಳಾಗಿದ್ದೇನೆ ಮತ್ತು ಹಾಜಿ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೇನೆ. ಬಾಬಾ ಏನು ಹೇಳುತ್ತಾರೋ ಅದನ್ನು ಏನೇ ಆದರೂ ಸಹ ಮಾಡಲೇಬೇಕು. 2ನೇ ಪಾಯಿಂಟ್ ಆಗಿದೆ, ನಾನು ಎಂದಿಗೂ ಸಹ ಬಾಬಾರವರ ಮುರಳಿಯನ್ನು ತಪ್ಪಿಸಿಕೊಂಡಿಲ್ಲ. ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ವ್ಯಸ್ತವಾಗಿರಬಹುದು, ಮಧ್ಯದಲ್ಲಿ ಸಮಯವನ್ನು ಮಾಡಿಕೊಂಡು ಅವಶ್ಯವಾಗಿ ಓದುತ್ತೇನೆ ಮತ್ತು ಚಿಂತನೆ ಮಾಡುತ್ತೇನೆ. 3ನೇ ಪಾಯಿಂಟ್ ಆಗಿದೆ, ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಅತ್ತಿಲ್ಲ. ಯಜ್ಞದಲ್ಲಿ ಭಾವ ಸ್ವಭಾವ ಸಂಸ್ಕಾರ ವಿಘ್ನಗಳ
ಅನೇಕ ಮಾತುಗಳು ಬಂದರೂ ನಾನು ಎಂದಿಗೂ ಮನಸ್ಸಿನಿಂದ ಮತ್ತು ಕಣ್ಣುಗಳಿಂದ ಅತ್ತಿಲ್ಲ, ಏಕೆಂದರೆ ಅಳುವುದರಿಂದ ಸಹನಶಕ್ತಿ ಕಳೆದು ಹೋಗುತ್ತಿತ್ತು. ನೋಡಿ, ಇಲ್ಲಿ ಮಮ್ಮವರವರು ತಿಳಿಸ್ತಾ ಇದ್ದಾರೆ, ಅಳುವುದರಿಂದ ಸಹನಶಕ್ತಿ ಕಳೆದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾತೇಶ್ವರಿಜಿಯವರು ಅನೇಕ ಸೇವಾ ಕೇಂದ್ರಗಳಲ್ಲಿ ಪ್ರವಚನ ಮಾಡಲು ಹೋಗುತ್ತಿದ್ದರು. ಉಡುಗೊರೆ ರೂಪದಲ್ಲಿ ಎಷ್ಟೇ ವಸ್ತುಗಳು ಸಿಕ್ಕರೂ ಅವುಗಳನ್ನು ಸ್ವಯಂಗಾಗಿ ಎಂದೂ ಉಪಯೋಗ ಮಾಡುತ್ತಿರಲಿಲ್ಲ. ಅನ್ನರಿಗೂ ಸಹ ಉಪಯೋಗ ಮಾಡಲು ಬಿಡುತ್ತಿರಲಿಲ್ಲ. ಅದನ್ನು ತಂದು ಮೊದಲು ಯಜ್ಞದಲ್ಲಿ ಯಜ್ಞಪಿತನಿಗೆ ಅರ್ಪಣೆ ಮಾಡುತ್ತಿದ್ದರು. ತಾಯಿಯ ಸ್ವಭಾವ ಗುಣಗಳು ಸಾಗರದಂತೆ ಇತ್ತು. ಎಂದಿಗೂ ಸಹ ಅನ್ಯರ ತಪ್ಪುಗಳು ಅಥವಾ ಅನ್ಯ ಯಾವುದೇ ಮಾತುಗಳು ಮಮ್ಮಾರವರ ಎದುರು ಬಂದಾಗ ಅವರು ಸಾಗರದಂತೆ ಸಮಾವೇಶ ಮಾಡಿಕೊಳ್ಳುತ್ತಿದ್ದರು. ಯಾವುದೇ ಮಗು ಮಮ್ಮಾರವರ ಹತ್ತಿರ ಯಾವುದೇ ಮಾತನ್ನು ತೆಗೆದುಕೊಂಡು ಬಂದರೆ ಆಗ ಅವರಿಗೆ ತಿಳಿ ಹೇಳುತ್ತಿದ್ದರು, ಆದರೆ ಅವರ ಮಾತನ್ನು ಬೇರೆಯವರಿಗೆ ಹೇಳುತ್ತಿರಲಿಲ್ಲ. ಯಾರಾದರೂ ಪ್ರೀತಿಯಿಂದ ತಿಳಿಸಿದಾಗಲೂ ಆ ಮಾತನ್ನು ಅರಿತುಕೊಳ್ಳದಿದ್ದಾಗ ಅವರಿಗೆ ನಾನು ನಿಮ್ಮ ತಾಯಿಯೂ ಆಗಿದ್ದೇನೆ ಮತ್ತು ಕಾಳಿಯೂ ಆಗಿದ್ದೇನೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಎಂದು ಹೇಳುತ್ತಿದ್ದರು. ವಾಸ್ತವದಲ್ಲಿ ಮಾತೇಶ್ವರಿಜಿಯವರ 3 ರೂಪಗಳನ್ನು ತೋರಿಸುತ್ತಾರೆ. ಸರಸ್ವತಿಯ ರೂಪದಲ್ಲಿ ವಿದ್ಯಾದೇವಿ, ಜ್ಞಾನಧನವನ್ನು ಹಂಚುವಂಥ ಲಕ್ಷ್ಮಿ ಮತ್ತು ಅಸುರಿ ವೃತ್ತಿಗಳನ್ನು ಸಂಹಾರ ಮಾಡುವಂತಹ ದುರ್ಗಾ. ಜಗದಂಬ ಈ ಧರೆಯಲ್ಲಿ ಬಂದರು ಮತ್ತು ಹೊರಟು ಹೋದರು. ನಾವು ಪೂಜೆ ಮತ್ತು ಗುಣಗಾನವನ್ನು ನೋಡುತ್ತಲೇ ಇದ್ದೇವೆ ಎಂಬ ರಹಸ್ಯವನ್ನು ಭಕ್ತರು ತಿಳಿಯುವುದಿಲ್ಲ. ಓಂ ಶಾಂತಿ.